ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿದ್ಯಾರ್ಥಿಗಳೇನು ಲಾಠಿ ಏಟ್ ತಿಂದು ಹೆದರ್ಕೊಂಡು ಓಡ್ ಹೋಗಲಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಆಮ್ ಆದ್ಮಿ ಪಕ್ಷದ ವಕ್ತಾರಾಗಿರುವಂತಹ ಉಷಾ ಮೋಹನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಪ್ರಭು ಮಾತಾಡ್ತಿದ್ದೀನಿ. ನಮಸ್ತೆ ನಮಸ್ತೆ ಪ್ರಭು ಅವರೇ. ಎಸ್ ಮೇಡಮ್. ಮೇಡಮ್, ಈಗ ನೀವು ಅನ್ಕೊಂಡಿದ್ರಾ ಈ ಜಿರಳೆ ಪಾರ್ಟಿ ಇಷ್ಟು ಸೌಂಡ್ ಮಾಡುತ್ತೆ, ಪ್ರಧಾನ್ ಅವರ ರಾಜೀನಾಮೆ ಆಗುತ್ತೆ ಅಂತ ಹೇಳಿ? ಮುಖ್ಯವಾಗಿ ಇದು ಯಾವುದೇ ರೀತಿ ರಾಜಕೀಯದ ಹೋರಾಟ ಅಲ್ಲ. Okay. ಒಂದು ಈ ಇತಿಹಾಸ, ನಮ್ಮ ಭಾರತದ ಇತಿಹಾಸ ನೋಡಿದ್ರೆ ನಿಮಗೆ ಜೆ ಪಿ ನಾರಾಯಣ ಅವರ ಪೀರಿಯಡ್ ಅಲ್ಲೂ ಕೂಡ ಯುವಕರಿಂದ ಒಂದು ಮೂವ್ಮೆಂಟ್ ಆಗುತ್ತೆ. ಸೊ ಆ ಒಂದು ಶಕ್ತಿ ಯುವಕದಲ್ಲಿದೆ. ಸೊ ಖಂಡಿತವಾಗ್ಲೂ ಈ ಜಲ್ದಿ ಇದೆಯಲ್ಲ, ಅದಕ್ಕಿಂತ ಒಂದು ಸ್ಟೆಪ್ ಎಕ್ಸ್ಟ್ರಾ. ಅವರಿಗೆ ಅಸ್ತ್ರಗಳು ಅನ್ನೋ ರೀತಿ ನಿಮ್ಗೆ ಸೋಷಿಯಲ್ ಮೀಡಿಯಾ ಇದೆ, ಇನ್ಸ್ಟಾಗಳಿದಾವೆ. ಸೊ ಅವರ ಒಂದು ಈ ಒಗ್ಗಟ್ಟಿದೆ ನೋಡಿ ಆ ಯೂತ್ ಇಂದು, ಅದು ನಿಜವಾಗ್ಲೂ ಇವತ್ತಿನ ಒಂದು ಸ್ಥಿತಿಗೆ ಖಂಡಿತವಾಗ್ಲೂ ಬೇಕಾಗಿತ್ತು. ಮತ್ತೆ ಸತತವಾಗಿ ಯಾವ ರೀತಿ ತಾಳ್ಮೆಯಿಂದ ಅವರು ಯಾವುದೇ ಎಷ್ಟು ಕಷ್ಟಗಳನ್ನ ಕೊಟ್ಟರು ಕೇಂದ್ರ ಸರ್ಕಾರ, ಆದ್ರೂ ಕೂಡ ಅವೆಲ್ಲವನ್ನ ಮೀರಿ ಇವತ್ತು ನಿಂತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನ್ನ ದೇಶದ ಯುವ ಪೀಳಿಗೆಗೆ ಆ ಒಂದು ಧೈರ್ಯ, ಆತ್ಮಸ್ಥೈರ್ಯ ಮತ್ತೆ ಎದುರಿಸುವಂತಹ ಶಕ್ತಿ ಇದೆ. ಅಂಡ್ ದಿಸ್ ಇಸ್ ಅ ನೀಡ್ ಆಫ್ ಎನ್ ಆರ್ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಮ ಪಕ್ಷ ಕಾಂಗ್ರೆಸ್, ಸಿಪಿಎಂ, ಸಮಾಜವಾದಿ ಪಾರ್ಟಿ ಮಾಡದಂತ ಕೆಲಸವನ್ನ ಜಿರಳೆ ಪಾರ್ಟಿ ಮಾಡಿದೆ. ಖಂಡಿತವಾಗ್ಲೂ ಇವತ್ತು ನಾವು ಒಪ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ರೀತಿ ಈ ಮೋದಿ ಅವರ ಕೇಂದ್ರ ಸರ್ಕಾರದಲ್ಲಿ ಬಂದ ನಂತರ ಅವರು ಜನರ ಮಾತಿಗೆ ಬೆಲೆ ಇಲ್ಲ, ಕೇಳುವಂತಹ ತಾಳ್ಮೆ ಇಲ್ಲ. ಕೇವಲ ಅವರ ಮನ್ ಕಿ ಬಾತ್, ಜನರ ಒಂದು ಜನ್ ಕಿ ಬಾತ್ ಯಾವತ್ತೂ ಅವ್ರು ಕೇಳಲಿಲ್ಲ. ಮತ್ತೆ ಯಾವುದಕ್ಕೂ ಅವರು ಅಕೌಂಟಬಿಲಿಟಿ ಅನ್ನೋದೇ ತಗೊಳ್ತಾ ಇರ್ಲಿಲ್ಲ. ಅವ್ರು ಏನ್ ಮಾಡಿದ್ರು ಸರಿ, ನಾವು ಒಪ್ಕೋಬೇಕಾಗಿದೆ. ಒಂದು ಸರ್ವಾಧಿಕಾರಣ ಧೋರಣೆ ಮತ್ತೆ ಡಿಕ್ಟೇಟರ್ಶಿಪ್ ಆಗ್ತಿತ್ತು. ಇವತ್ತು ನಿಜವಾಗ್ಲೂ ನಮ್ಮ ಈ ಜೆನ್ಜಿಯ ಮೂವ್ಮೆಂಟ್ ಏನಿದೆ ಅಲ್ವಾ, ಈ ವಿದ್ಯಾರ್ಥಿಗಳ ಮೂವ್ಮೆಂಟ್ ಆ ಎಲ್ಲಾ ಒಂದು ಸ್ಟೀರಿಯೋನ ಬ್ರೇಕ್ ಮಾಡಿದೆ. ಇದು ಬೇಕಾಗಿತ್ತು, ಬಿಕಾಸ್ ಅದೊಂದು ಗ್ಯಾಪ್ ಇತ್ತು. ಆ ಗ್ಯಾಪ್ ಅನ್ನ ಆ ಹೋರಾಟದ ವಿದ್ಯಾರ್ಥಿಗಳ ಹೋರಾಟದ ಮುಖಾಂತರ ಇವತ್ತು ಅವರಿಗೆ ನ್ಯಾಯ ಸಿಕ್ಕಿದೆ. ಸೊ ದಿಸ್ ಇಸ್ ಪ್ಯೂರ್ಲಿ ಅ ಜೆನ್ಸಿ ವಿನ್ ಅಂತಾನೆ ಹೇಳ್ಬೋದು. ಅವರಿಗೆ ಈ ಜಯವನ್ನ ಸಲ್ಲಬೇಕು. ಯಾವುದೇ ರಾಜಕೀಯ ಪಕ್ಷಗಳು ಇದನ್ನ ತಗೊಳ್ಳಬಾರ್ದು. ಯಾರಿಗೂ ಇದ್ರ ಹಕ್ಕು ಇಲ್ಲ, ನೈತಿಕತೆನೂ ಇಲ್ಲ, ತಗೊಳ್ಳುವಂತಹ ನೈತಿಕತೆನೂ ಇಲ್ಲ. ಅಲ್ಲ, ಈಗ ದೀಪ್ಕೆ ಅವರು ಮೊದಲು ನಿಮ್ಮ ಪಾರ್ಟಿಲಿ ಇದ್ದಂಥವ್ರು ಮೇಡಮ್ ಅಲ್ವಾ? ಹೌದು. ಸೊ ಅದಕ್ಕೋಸ್ಕರ ನೀವು ಅಷ್ಟು ದೊಡ್ಡ ಬೆಂಬಲ ಕೊಡ್ತಾ ಇದ್ರೆ ಹೆಂಗೆ ಅಂತ? ಕೇವಲ ದೀಪ್ಕೆ ಅವರು ಈ ಹಿಂದೆ ಇದ್ರು, ನಂತರ ಅವ್ರು ರಾಜೀನಾಮೆ ಕೊಟ್ಟು ಅವರು ವಿದೇಶಕ್ಕೆ ಹೋಗಿ ತಮ್ಮದೇನೋ ಕೆಲಸವನ್ನ ಮಾಡ್ಕೊಂಡ್ ಬಂದ್ರು. ಯಾರೇ ಯುವಕರು, ಈಗ ಉದಾಹರಣೆ KPSC ಮಾಡಿದಾಗ್ಲೂ ಕೂಡ ನಾವು ಅವ್ರ ಪರವಾಗಿ ಧ್ವನಿ ಎತ್ತಿದೀವಿ. ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ನಾವು ಬಹಳ ಕಡಿಮೆ ಇರ್ಬೋದು ಸಂಖ್ಯೆಯಲ್ಲಿ, ಅದ್ರ ಧ್ವನಿ ಅಂತೂ ಎತ್ತಿದೀವಿ. ಅದಾದ್ಮೇಲೆ ಈ ಹಿಂದೆ ನಡೆದಂತಹ ಎಕ್ಸಾಮ್ಸ್ ಗಳಲ್ಲಿ ಅಕ್ರಮಗಳಲ್ಲಿ, ಬಟ್ ಅವರ ಪೀರಿಯಡ್ ಅಲ್ಲಿ ನಮ್ಮ KS ಎಕ್ಸಾಮ್ಸ್ ಗಳಲ್ಲಿ ಎಲ್ಲದಕ್ಕೂ ಧ್ವನಿ ಎತ್ತಿದೀವಿ. ವಿದ್ಯಾರ್ಥಿಗಳು ಯಾರೇ ಧ್ವನಿ ಎತ್ತಿದ್ರು ಕೂಡ ನಮ್ಮ ಪಕ್ಷ ಅವರ ಪರವಾಗಿ ನಿಲ್ತದೆ. ಅದು ನ್ಯಾಯಯುತವಾಗಿದೆ, ಖಂಡಿತ ನಿಲ್ತೀವಿ. ನಾವು ಜನರ ಪರವಾಗಿ ಇರೋದು, ಇವತ್ತು ವಿದ್ಯಾರ್ಥಿಗಳ ಪರವಾಗಿ ನಿಂತಿದೀವಿ. ಅವ್ರು ಕೇಳ್ತಿರೋದ್ರಲ್ಲೂ ತಪ್ಪಿಲ್ವಲ್ಲ ಸರ್? ಅಕೌಂಟಬಿಲಿಟಿ. ಅವ್ರು ನಾಳೆ ನಮ್ಮ ಪಕ್ಷವು ಆ ಸ್ಥಾನದಲ್ಲಿದ್ರೆ, ನಮ್ಮ ಪಕ್ಷಗಳಿಂದಲೂ ಆ ತಪ್ಪಾಗಿದ್ರೆ ಅವ್ರು ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಅಕೌಂಟಬಿಲಿಟಿ, ನೈತಿಕತೆ. ಯಾವಾಗ ನಮ್ಮ ಭಾರತದಲ್ಲಿ ಒಂದು ಸಂಸ್ಕೃತಿ ಇದೆ, ಏನೇ ತಪ್ಪು ಮಾಡಿದ್ರು ಅದನ್ನ ರೆಕ್ಟಿಫೈ ಮಾಡ್ಕೊಂಡು ನಾವು ತಪ್ಪೊಪ್ಪಿಗೆ ಮಾಡುವಂತಹ ಒಂದು ಸಾಮರ್ಥ್ಯ ನಾವು ಇಂಡಿಯನ್ಸ್ ಹೊತ್ತಿದೀವಿ. ಆದ್ರೆ ಇವತ್ತು ಆ ನೈತಿಕತೆಯನ್ನ ಬಿಜೆಪಿ ಸರ್ಕಾರ ಕಳ್ಕೊಂಡಿತ್ತು. ಅದನ್ನ ಇವರು ಯೂತ್ ಏನಿದೆ ಅದನ್ನ ಯೂತ್ ಮೂವ್ಮೆಂಟ್ ಇಂದ ಅವರಿಗೆ ಅದು ಮನವರಿಕೆ ಮಾಡ್ಕೊಂಡಿದೆ. ಮೇಡಮ್, ಈಗ ಈ ನೇಪಾಳ, ಬಾಂಗ್ಲಾ, ಶ್ರೀಲಂಕಾದೆಲ್ಲ ನೋಡಿದ್ವಿ, ಜೆನ್ಸಿ ಹೋರಾಟದಿಂದ ಸರ್ಕಾರಗಳೇ ಪತನ ಆದವು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದು ಖಂಡಿತ ಭಯ ಹುಟ್ಟಿಸಿರುತ್ತಂತನ? ಖಂಡಿತವಾಗ್ಲು. 37 ದಿನಗಳಿಂದ ಹುಡುಗರು ಕೂತಿದ್ರು, ಶಾಂತಿಯುತವಾಗಿ ಕೂತಿದ್ರು ಜಂತರ್ ಮಂತರಲ್ಲಿ. ಅವ್ರು ಯಾವ್ದೇ ರೀತಿ ಗಲಾಟೆ ಆಗ್ಲಿ ಏನೂ ಮಾಡಿರ್ಲಿಲ್ಲ. ಯಾವಾಗ ಅವರು ಬೀದಿಗಿಳಿದ್ರು, ಸೋನಂ ವಾಂಗ್ಚು ಅವರ ಒಂದು ಶಾಂತಿಯುತ ಇವರು ಇದ್ದಂತಹ ಒಂದು ಉಪವಾಸ ಸತ್ಯಾಗ್ರಹನ ಮುರಿದು ಇವರು ಏಕಾಏಕಿ ಕರ್ಕೊಂಡು ಹೋದಾಗ್ಲೇ ಅವ್ರು ಬೀದಿಗಿಳಿದಿದ್ದು. ಅಂದ್ರೆ ಅವ್ರು ಏನ್ ಕೇಳ್ತಿರೋದು, ನಮ್ಮನ್ನ ಕೇಳೋರಿಲ್ವಾ, ಬನ್ನಿ ಮಾತಾಡಿ ಅಂತ ಎಷ್ಟು ಕರೆದ್ರು, ಅವ್ರು ಕೇಳಲಿಲ್ಲ. ಹಾಗಾಗಿ ಇವರು ಬೀದಿಗಿಳಿದ್ರು. ಇವರು ಬೀದಿಗಿಳಿದ ನಂತರನು ಈಗ ಆಗ ಸರ್ಕಾರಕ್ಕೆ ಅರ್ಥ ಆಯ್ತು ಇವ್ರ ಮಾತು ಕೇಳಬೇಕು ಅಂತ. ಕೇವಲ ಮನ್ ಕಿ ಬಾತ್ ನಡೆಯೋದಿಲ್ಲ, ಜನರ ಮನಸ್ಸಲ್ಲಿರುವಂತ ಮಾತು ನಾವು ಕೇಳಬೇಕು ಅನ್ನೋದು